ಅಪ್ಪಿತಪ್ಪಿಯೂ ಮಂಚದ ಮೇಲೆ ಈ ವಸ್ತುಗಳನ್ನು ಇಡಬಾರ್ದು ಹಾಗೂ ಮಂಚದ ಮೇಲೆ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ರೀತಿ ಏನಾದರೂ ಮಾಡಿದ್ರೆ ಮನೆಯಲ್ಲಿ ಸಮಸ್ಯೆಗಳ ಬುತ್ತಿ ಯಾವಾಗಲೂ ಇದ್ದೇ ಇರುತ್ತೆ. ಗಂಡ ಹೆಂಡತಿ ಜಗಳಗಳಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ಮನೆಯಲ್ಲಿ ಸುಖ ಶಾಂತಿ ಇಲ್ಲ, ಪ್ರತಿದಿನವೂ ಅತ್ತೆ ಸೊಸೆ ಜಗಳ ಆಡಬೇಕಾಗಿರುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹಣಕಾಸಿನ ಸಮಸ್ಯೆ ಉಂಟಾಗತ್ತೆ. ಸಂಪಾದನೆ ಮಾಡಿದ ಹಣ ಕೈಯಲ್ಲಿ ನಿಲ್ಲೋದಿಲ್ಲ, ಬೇಗನೆ ಖರ್ಚಾಗತ್ತೆ. ಈ ರೀತಿಯಾದಂತಹ ಸಮಸ್ಯೆ ಬರಬಾರ್ದು ಅಂದರೆ ತಪ್ಪದೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂಚ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತೆ. ಅದನ್ನು ನಾವು ಮಲಗುವುದಕ್ಕೆ ಉಪಯೋಗಿಸುವಂಥದ್ದು. ಇಂತಹ ಮಂಚದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು ಹಾಗೂ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ದಿನನಿತ್ಯದ ಜೀವನದಲ್ಲಿ ತಿಳಿದೋ ತಿಳಿಯದೇನೋ ಈ ಕೆಲಸವನ್ನು ಮಾಡ್ತಾ ಇರ್ತೀವಿ. ಇದ್ರ ಬಗ್ಗೆ ತಿಳಿದುಕೊಂಡು ಇನ್ನು ಮುಂದೆ ಆದರೂ ಜಾಗೃತಿಯಿಂದ ಇರೋದು ಒಳ್ಳೆಯದು. ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂದರೆ, ಮನೆಯಲ್ಲಿ ಹೆಣ್ಮಕ್ಳು ತಲೆಯನ್ನ ಬಾಚಿಕೊಳ್ತಾರೆ. ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ಕುಳಿತುಕೊಂಡು ತಲೆಯನ್ನ ಬಾಚಿಕೊಳ್ಬಾರ್ದು. ತದನಂತರ ತಲೆಯನ್ನ ಬಾಚಿ ಆ ಕೂದಲನ್ನು ಕೂಡ ತಪ್ಪು ತಿಳಿದು ಕೂಡ ಮಾಡ್ತಾರೆ. ಅಂದರೆ ಯಾವ ರೀತಿ ಅಂದರೆ, ಕೂದಲಿನ ಬಾಚಿರುವಂತಹ ಕೂದಲನ್ನ ತೆಗೆದು ಮಂಚದ ಮೇಲೆ ಇಟ್ಬಿಡ್ತಾರೆ. ಇದು ಕೂಡ ಘೋರವಾದಂತಹ ತಪ್ಪಾಗಿದೆ. ಇಂಥ ತಪ್ಪನ್ನ ಮಾಡಬೇಡಿ. ಇದನ್ನು ಈಗಲೇ ನಿಲ್ಲಿಸಿ. ಗಂಡ ಹೆಂಡತಿಯರ ಜಗಳ ಹೆಚ್ಚಾಗತ್ತೆ, ಮನೆಯಲ್ಲಿ ಅಶಾಂತಿ ನೆಲೆಸುತ್ತೆ. ಇನ್ನು ಎರಡನೆಯದಾಗಿ, ಸ್ನಾನವನ್ನ ಮಾಡಿದ ಮೇಲೆ ಮೈಯನ್ನು ಒರೆಸಿರುವಂತಹ ಟವಲನ್ನು ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ಹಾಕಬಾರ್ದು. ಒದ್ದೆ ಬಟ್ಟೆಗಳನ್ನು ಮಂಚದ ಮೇಲೆ ಇಡಬಾರ್ದು. ಈ ರೀತಿ ಮಾಡೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಾಗಲಿದೆ. ಅಥವಾ ತೇವದ ಬಟ್ಟೆಗಳನ್ನು ಮಂಚದ ಮೇಲೆ ಇಡಬೇಡಿ. ಇನ್ನು ಮೂರನೇದಾಗಿ, ರೂಮಿನ ಒಳಗಡೆ ಬೀರು ಪ್ರತಿಯೊಬ್ಬರು ಇಟ್ಟಿರ್ತೀರ. ದುಡ್ಡು ಹಿಡಿಯುವಂತಹ ಅಥವಾ ಒಡವೆ ಇಡುವಂತಹ ವಸ್ತು ಅದು. ಅಂಥವರು ರೂಮ್ನಲ್ಲಿ ಅರ್ಜೆಂಟ್ ಏನೋ ಒಂದು ಕೆಲಸಕ್ಕೆ ಒಡವೆನ ಬೀರುವಿಂದ ತೆಗಿತೀರಾ, ಹಣವನ್ನು ಬೀರುವಿಂದ ತೆಗಿತೀರಾ, ಅದನ್ನು ಮಂಚದ ಮೇಲೆ ಇಡಬೇಡಿ. ನೀವು ಮಂಚವನ್ನು ಬಳಸೋದು ನಿದ್ರೆಯನ್ನು ಮಾಡಲಿಕ್ಕೆ. ಈ ರೀತಿಯಾದಂತಹ ಮಂಚವನ್ನು ಬಳಸೋದ್ರಿಂದ ಇದರ ಮೇಲೆ ದುಡ್ಡು, ಒಡವೆ ಅನ್ನೋದು ಲಕ್ಷ್ಮಿಯ ಸಂಕೇತ. ಇದನ್ನು ಮಂಚ ಮೇಲೆ ಇಟ್ಟರೆ ಮನೆಯಲ್ಲಿ ಅಶಾಂತಿ, ಹಣಕಾಸಿನ ಸಮಸ್ಯೆ ಉಂಟಾಗತ್ತೆ. ಈ ತಪ್ಪನ್ನ ಈಗಲೇ ನಿಲ್ಲಿಸಿ. ಯಾವುದೇ ಕಾರಣಕ್ಕೂ ದುಡ್ಡಾಗ್ಲಿ, ಚಿನ್ನ ಆಗಲಿ, ಒಡವೆಗಳಾಗಲಿ ಮಂಚದ ಮೇಲೆ ಇಡಬೇಡಿ. ಇದರಿಂದ ಪ್ರತಿದಿನವೂ ನಷ್ಟ ಹಾಗೆ ಏಳಿಗೆ ಆಗೋದು ಕಮ್ಮಿ ಆಗುತ್ತೆ. ಇನ್ನು ನಾಲ್ಕನೇದಾಗಿ, ವಿದ್ಯಾಭ್ಯಾಸದಲ್ಲೂ ಕೂಡ ಮಕ್ಕಳಿಗೆ ಕುಂಠಿತವಾಗುತ್ತೆ. ಮಂಚದ ಮೇಲೆ ಕುಳಿತುಕೊಂಡು ಸರಸ್ವತಿಯನ್ನ ಪುಸ್ತಕವನ್ನು ಇಟ್ಕೊಂಡು ಓದ್ತಾರೆ. ಮಂಚದ ಮೇಲೆ ಓದೋದು ತಪ್ಪು. ಮಂಚದ ಮೇಲೆ ಕೂತ್ಕೊಂಡು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸವನ್ನು ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗ್ತಾರೆ, ಮಕ್ಕಳಿಗೆ ಏಳಿಗೆ ಆಗೋದಿಲ್ಲ, ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ತಾರೆ. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ನು ವಯಸ್ಸಾದ ವ್ಯಕ್ತಿಗಳು ಮನೆಯಲ್ಲಿ ಮಂಚದ ಮೇಲೆ ಕುಳಿತುಕೊಂಡು ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಸೇವಿಸಬಾರ್ದು, ಊಟವನ್ನು ಮಾಡಬಾರ್ದು. ವಯಸ್ಸಾದವರು ಅಂತಲ್ಲ, ಮನೆಯಲ್ಲಿ ಯಾರೇ ಇದ್ರೂ ಕೂಡ ಮಂಚದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡಬಾರ್ದು. ಹಾಲ್ ಆಗಲಿ, ರೂಮ್ ಆಗಲಿ, ಎಲ್ಲಿ ಮಂಚ ಇಟ್ಟಿರ್ತಿರೋ ಆ ಮಂಚದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡಬಾರ್ದು. ಊಟ ಅಂದರೆ ದೇವರನ್ನ ನಾವು ಮರ್ಯಾದೆಯಿಂದ, ಗೌರವದಿಂದ ಅದಕ್ಕೆ ಹೆಚ್ಚಿನ ಗೌರವವನ್ನು ಕೊಡಬೇಕು. ಇದರಿಂದ ಹೆಚ್ಚಿನ ಆರೋಗ್ಯ ಸಮಸ್ಯೆ ಉಂಟಾಗತ್ತೆ, ಅಜೀರ್ಣ ಉಂಟಾಗಲಿದೆ. ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೆ. ಊಟಕ್ಕೆ ಮರ್ಯಾದೆಯನ್ನು ಕೊಡಬೇಕು. ಊಟ ಅಂದರೆ ದೇವರನ್ನು ನಾವು ಮಲಗೋದಕ್ಕೆ ಬಳಸುವಂತಹ ಮಂಚದ ಮೇಲೆ ಊಟ ಮಾಡೋದು ಶ್ರೇಯಸ್ಸಲ್ಲ, ಇದು ಶಾಸ್ತ್ರಕ್ಕೆ ವಿರೋಧ. ಈ ರೀತಿಯಾಗಿ ನೀವು ತಪ್ಪುಗಳನ್ನು ಮಾಡೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ಮಂಚದ ಮೇಲೆ ಯಾವುದೇ ಕಾರಣಕ್ಕೂ ಒಡವೆ ಚಿನ್ನಗಳನ್ನು ಇಡಬೇಡಿ. ಹೆಣ್ಮಕ್ಳು ತಲೆ ಬಾಚಬಾರ್ದು, ಹಾಗೆ ಮಕ್ಕಳು ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಬಾರ್ದು, ಒದ್ದೆ ಬಟ್ಟೆಗಳನ್ನು ಹಾಕಬಾರ್ದು, ಹಾಗೆ ಮಂಚದ ಮೇಲೆ ಕುತ್ಕೊಂಡು ಊಟವನ್ನ ಮಾಡಬಾರ್ದು. ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.